ಇನ್ನು ಬೆಂಗಳೂರಿನಲ್ಲಿ ಆಗಿರುವಂತಹ ವೃದ್ಧೆಯ ಕೊಲೆ ಬೆಂಗಳೂರಿಗರನ್ನೇ ಬೆಚ್ಚಿ ಬೀಳಿಸಿದೆ. ಯಾಕಂದ್ರೆ ವೃದ್ಧೆಯನ್ನ ತುಂಡು ತುಂಡಾಗಿ ಕತ್ತರಿಸಿ ಭೀಕರವಾಗಿ ಕೊಲೆ ಮಾಡಲಾಗಿದೆ. 6 ಭಾಗಗಳನ್ನಾಗಿ ಈತ ಮಾಡಿದ್ದ. ಕೆಆರ್ಪುರಂನ ನಿಸರ್ಗ ಲೇಔಟ್ನಲ್ಲಿ ಆಗಿರುವಂತಹ ಒಂದು ಭೀಭತ್ಸ ಕೊಲೆ ಇದು. ಪೀಸ್ ಮಾಡಿ ಶವವನ್ನ ಡ್ರಮ್ಗೆ ತುಂಬಿಟ್ಟಿದ್ದಂತಹ ಹಂತಕ ಆತನನ್ನ ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ. ಮೃತದೇಹವನ್ನ 6 ಪೀಸ್ಗಳಾಗಿ ಕತ್ತರಿಸಿ ಘೋರ ಕೃತ್ಯವನ್ನ ಮೆರೆದಿದ್ದಾನೆ. ವೃದ್ಧೆ ಸುಶೀಲಮ್ಮ ಅಂತ ಹೇಳಿ ಈಕೆಯನ್ನ ಆಸ್ತಿಗೋಸ್ಕರ ಬಹುಶಃ ಈತ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಶವ ಪತ್ತೆಯಾದ್ರೂ ಕೂಡ ಮೃತದೇಹದ ಕೈಕಾಲುಗಳು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಯಾಕಂದ್ರೆ ಬೇರೆ ಕಡೆ ಎಲ್ಲೋ ಆತ ಎಸೆದಿದ್ದಾನೆ. ಕೈಕಾಲುಗಳನ್ನ ಆವಲಹಳ್ಳಿ ಕೆರೆಗೆ ಈತ ಎಸೆದಿದ್ದ. ಸೊ ಹಾಗಾಗಿ ದೇಹದ ಉಳಿದ ಭಾಗಗಳನ್ನ ಡ್ರಮ್ನಲ್ಲಿ ನೆಟ್ಟಿದ್ದ. ಅದನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ. ವೃದ್ಧೆ ಹೆಸರು ಸುಶೀಲಮ್ಮ ಅನ್ನುವಂಥದ್ದು ಗೊತ್ತಾಗಿದೆ. ಈಕೆಯ ಮನೆಯ ಪಕ್ಕದಲ್ಲೇ ವಾಸಿಸ್ತಾ ಇದ್ದಂತಹ, ಈಗ ಫೋಟೋದಲ್ಲಿ ತಾವೇನು ನೋಡ್ತಾ ಇದ್ರಿ, ಆತನ ಹೆಸರು ದಿನೇಶ್ ಅಂತ ಹೇಳಿ. ಬಹುಶಃ ಈತನೇ ಕೊಲೆ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪ ಕೇಳಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬಂದಿದೆ. ಹಾಗಾಗಿ ಈತನನ್ನ ಕೂಡ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ಎಷ್ಟು ಚಾಲಾಕಿ ಅಂತ ಹೇಳಿದ್ರೆ, ಆ ವೃದ್ಧೆಯನ್ನ ಕೊಲೆ ಮಾಡಿ 6 ಪೀಸ್ಗಳನ್ನಾಗಿ ಮಾಡಿ ಒಂದಷ್ಟು ಕೈಕಾಲುಗಳನ್ನೆಲ್ಲ ಆವಲಳ್ಳಿ ಕೆರೆಗೆ ಎಸೆದು ನಂತರ ಉಳಿದ ಪೀಸ್ಗಳನ್ನ ಡ್ರಮ್ನಲ್ಲಿ ತುಂಬಿಟ್ಟು ಒಂದು ಪಾಳು ಬಿದ್ದಂತಹ ಮನೆಯಲ್ಲಿ ಎಸೆದಿದ್ದ ಅನ್ನುವಂಥದ್ರ ಬಗ್ಗೆ ಈತನ ಮೇಲಿರುವಂತಹ ಆರೋಪ. ಪೊಲೀಸರು ಕೂಡ ಈಗಾಗಲೇ ಈತನನ್ನ ಅರೆಸ್ಟ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಬೆಂಗಳೂರಿಗರು ಬೆಚ್ಚಿ ಬೀಳುವಂತಾಗಿದೆ. ಯಾಕಂದ್ರೆ ಒಬ್ಬೊಬ್ಬರೇ ವೃದ್ಧರೇನಾದರೂ ಮನೆಯಲ್ಲಿದ್ದರೆ ಅವರ ಜೀವ ನಿಜಕ್ಕೂ ಕೂಡ ಸಂಕಷ್ಟದಲ್ಲಿದೆಯಾ ಅನ್ನೋಂಥ ಒಂದು ಪ್ರಶ್ನೆಗಳು ಇದು ಹುಟ್ಟಾಗ್ತಾ ಇದೆ. ಯಾಕಂದರೆ ಪಕ್ಕದ ಮನೆಯಲ್ಲೇ ಇದ್ದಂಥ ಈತ ಈ ರೀತಿಯಾದಂಥ ಕೃತ್ಯ ಎಸೆದಿದ್ದಾನೆ ಅನ್ನುವಂಥದ್ರ ಬಗ್ಗೆ ಏನು ಆರೋಪ ಇದೆ, ಇದನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಕೂಡ ಎಂಥವರ ಎದೆ ಕೂಡ ನಡ್ಗತ್ತೆ. ಅದು ಜನವಸತಿ ಪ್ರದೇಶ. ಅದರ ಮಧ್ಯೆ ಪಾಳು ಬಿದ್ದ ಒಂದು ಮನೆ. ಆ ಮನೆ ಸುತ್ತ ನಿನ್ನೆ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಆ ಮನೆಯಲ್ಲಿ ಪತ್ತೆಯಾದ ಒಂದು ಡ್ರಮ್ ಒಂದು ಘನಘೋರ ಘಟನೆಗೆ ಸಾಕ್ಷಿಯಾಗಿತ್ತು. ಇಡೀ ಏರಿಯಾ ಜನರನ್ನ ಅದು ಬೆಚ್ಚಿ ಬೀಳಿಸಿತ್ತು. ಎಲ್ಲರ ದೃಷ್ಟಿ ಅದೊಂದು ಡ್ರಮ್ನತ್ತಲೇ ನೆಟ್ಟಿದೆ. ರಾತ್ರೋರಾತ್ರಿ ಜನ ಬೆಚ್ಚಿ ಬಿದ್ದು ಆತಂಕದಿಂದ ನೋಡ್ತಿದ್ದಾರೆ. ಪೊಲೀಸರ ತಂಡವೇ ಜಮಾಯಿಸಿದೆ. ವಿಧಿವಿಜ್ಞಾನ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಶ್ವಾನದಳ ಆರೋಪಿಗಳ ಜಾಡು ಹಿಡಿದು ಹೊರಟಿದೆ. ಇದೆಲ್ಲವೂ ಕಂಡು ಬಂದಿದ್ದು ಕೆಆರ್ಪುರಂ ನಿಸರ್ಗ ಲೇಔಟ್ನಲ್ಲಿ. ಪಾಳು ಬಿದ್ದ ಮನೆಯ ಡ್ರಮ್ನಲ್ಲಿತ್ತು ವೃದ್ಧೆಯ ಮೃತದೇಹ. ತುಂಡು ತುಂಡಾಗಿ ದೇಹ ಕತ್ತರಿಸಿ ತುಂಬಿಟ್ಟಿದ್ದ ಹಂತಕ. ನಿನ್ನೆ ಸಂಜೆ ಸುಮಾರು 5:30 ಸಮಯ ಪಾಳು ಬಿದ್ದ ಮನೆಯೊಂದರಿಂದ ದುರ್ವಾಸನೆ ಸಾರ್ವಜನಿಕರ ಮೂಗಿಗೆ ಬಡಿದಿತ್ತು. ಏನು ಅಂತ ಹೋಗಿ ನೋಡಿದಾಗ ಅಲ್ಲಿ ಕಂಡಿದ್ದು ಮಾತ್ರ ಭಯಾನಕ ದೃಶ್ಯ. ಓರ್ವ ವೃದ್ಧೆಯ ಮೃತದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಡ್ರಮ್ನಲ್ಲಿ ತುಂಬಲಾಗಿತ್ತು. ಮಗ ಏನ ಮೊನ್ನೆ ಬಂದು ಹೋದ ತಿಂಗಳಲ್ಲಿ 2,000 ಕೊಟ್ರಂತೆ. ನಮ್ಮ ಮಗ ಕೊಟ್ರಮ್ಮ ಜೀವನಕ ಈ ಕಿತ್ತ ಕೊಡ್ತಾರೆ ಅಂತಂದ್ರು. ಅಷ್ಟು ಹೇಳಿದ್ರು ನಮ್ಗೆ 3 ದಿವಸದಲ್ಲಿ. ಮೃತದೇಹ 6 ಭಾಗ ಮಾಡಿದ್ದ. ಕೈ ಕಾಲುಗಳನ್ನ ಕೆರೆಗೆ ಎಸೆದಿದ್ದ. ಕೊಲೆಯಾದ ವೃದ್ಧೆಯನ್ನ ಸುಶೀಲಮ್ಮ ಎಂದು ಗುರುತಿಸಲಾಗಿದೆ. ಪಕ್ಕದ ಮನೆಯಲ್ಲಿ ವಾಸವಿದ್ದ ದಿನೇಶ್ ಎಂಬಾತ್ನೆ ವೃದ್ಧೆಯನ್ನ ಕೊಂದ ಪಾಪಿ ಎನ್ನಲಾಗಿದೆ. ಒಂಟಿಯಾಗಿ ವಾಸವಿದ್ದ ವೃದ್ಧೆ ಆಸ್ತಿ ಲಪಟಾಯಿಸಲು ಪ್ಲಾನ್ ಮಾಡಿದ್ದ ಈತ ಫೆಬ್ರವರಿ 24ರಂದು ಕೊಲೆ ಮಾಡಿದ್ದ. ದೇಹವನ್ನ 6 ಭಾಗಗಳಾಗಿ ಕತ್ತರಿಸಿದ್ದ ಹಂತಕ ಕೈಕಾಲುಗಳನ್ನ ಕೊಂಡೊಯ್ದು ಆವಲಹಳ್ಳಿ ಕೆರೆಗೆ ಎಸೆದಿದ್ದ. ದೇಹವನ್ನ ಡ್ರಮ್ನಲ್ಲಿ ಹಾಕಿ ಪಾಳು ಬಿದ್ದಿದ್ದ ಮನೆಯೊಂದಕ್ಕೆ ತಂದು ಹಾಕಿದ್ದ. ನಂತರ ಏನೂ ಗೊತ್ತಿಲ್ಲದಂತೆ ಮನೆಗೆ ಹೋಗಿದ್ದ ಎನ್ನಲಾಗಿದೆ. ಆದ್ರೆ ಘಟನಾ ಸ್ಥಳದಿಂದ ಹೆಜ್ಜೆ ಜಾಡು ಹಿಡಿದು ಹೊರಟ ಶ್ವಾನದಳ ನರ ರಾಕ್ಷಸ ದಿನೇಶ್ನ ಬಣ್ಣ ಬಯಲು ಮಾಡಿದೆ. ಸುಮಾರು 65 ವರ್ಷ ಪ್ರಾಯ ಅವರ ಕೊಲೆ ಆಗಿದೆ. ಮತ್ತೆ ಬಾಡಿಯನ್ನು ಇಲ್ಲಿ ಒಂದು ಪಕ್ಕದಲ್ಲೇ ಬಿಸಾಡಿದ್ದಾರೆ ಅವರು. ಸೊ ಇದರ ಬಗ್ಗೆ ಏನೇನು ತನಿಖೆ ಮಾಡಬೇಕಾಗಿದೆ. ನಮ್ಮ ಸೋಕೋ ಟೀಮ್, ಸೈಂಟಿಫಿಕ್ ಆಫೀಸರ್ಸ್ ಮತ್ತು ನಾವು ಎಲ್ಲ ವಿ ಆರ್ ಡೂಯಿಂಗ್ ಅ ಇನ್ವೆಸ್ಟಿಗೇಷನ್. ಇದರ ಬಗ್ಗೆ ಸೂಕ್ತ ತನಿಖೆಯನ್ನು ಮಾಡಿ ಶೀಘ್ರವಾಗಿ ಯಾರು ಆರೋಪಿತರು ಇದ್ದಾರೆ ಅವರಿಗೆ ನಾವು ಬಂಧನೆ ಮಾಡ್ತೇವೆ. ಮತ್ತೆ ಸೂಕ್ತ ತನಿಖೆ ಈ ಮರ್ಡರ್ಗೋಸ್ಕರ ನಾವು ಮಾಡ್ತಾ ಇದ್ದೇವೆ. ಈ ಭೀಭತ್ಸ ಕೊಲೆಯಿಂದ ಕೆಆರ್ಪುರ ಜನ ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ಆರೋಪಿ ದಿನೇಶ್ನನ್ನ ವಶಕ್ಕೆ ಪಡೆದಿರುವ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಸೂಕ್ತ ತನಿಖೆ ಬಳಿಕವಷ್ಟೇ ಕೊಲೆ ಹಿಂದಿನ ಅಸಲಿ ಕಾರಣ ತಿಳಿದು ಬರಬೇಕಿದೆ. ರಾಜಪ್ಪ, TV9 ಬೆಂಗಳೂರು.